ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ 3 ಅವಧಿಯಿಂದ ಭಾರತೀಯ ರಕ್ಷಣಾ ಪಡೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಈ ಸಂದರ್ಭದೊಳಗೆ ಪೂರಕ ರಕ್ಷಣಾ ಪಡೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಗಡಿ ಭದ್ರತಾ ಪಡೆ ಅಂದರೆ BSF, ಗಡಿ ರಸ್ತೆಗಳ ಸಂಘಟನೆ, ಕರಾವಳಿ ಪಹರೆಯವರು, ಅದೇ ತರನಾಗಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಇವುಗಳಿಗೆ ಪೂರಕವಾಗಿ ಸಹಾಯಕ ರಕ್ಷಣಾ ಪಡೆಗಳಾಗಿರ್ತಕ್ಕಂಥ NCC, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಾಗರಿಕ ಪೊಲೀಸ್ ಪಡೆ ಹಾಗೂ ಗೃಹ ರಕ್ಷಕ ದಳದ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇಳಿ. ಗಡಿ ಪೂರಕ ರಕ್ಷಣಾ ಪಡೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಪೂರಕ ರಕ್ಷಣಾ ಪಡೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಪೂರಕ ರಕ್ಷಣಾ ಪಡೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ರಕ್ಷಣಾ ಪಡೆಗಳಲ್ಲದೆ ಅವುಗಳಿಗೆ ವಿಷಮ ಸಂದರ್ಭಗಳಲ್ಲಿ ಸಹಾಯ ಮಾಡುವುದು ಪೂರಕ ರಕ್ಷಣಾ ಪಡೆಗಳ ಕಾರ್ಯ. ಗಡಿ ಭದ್ರತಾ ಪಡೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಭಾರತದ ಗಡಿ ಪ್ರದೇಶಗಳನ್ನು ರಕ್ಷಿಸುವುದು ಗಡಿ ಭದ್ರತಾ ಪಡೆಯ ಪ್ರಮುಖ ಕಾರ್ಯವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಗಡಿ ಭದ್ರತಾ ಪಡೆಯು ಪರ್ವತದ ಎತ್ತರವರೆಗೆ ಸೇನೆಯ ಜೊತೆ ಕೂಡಿ ಹೋರಾಟ ಮಾಡಿತು. ತಮ್ಮ ಪ್ರಾಣವರೆಗೆ ಕರ್ತವ್ಯ ಎಂಬುದು ಇದರ ಅಧ್ಯಯವಾಕ್ಯವಾಗಿದೆ. ನಾನು ಗಡಿ ರಸ್ತೆಗಳ ಸಂಘಟನೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳುತ್ತೇನೆ. ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣ ಸಹಾಯವನ್ನು ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಮಾಡುತ್ತದೆ. ಇಷ್ಟು ನನ್ನ ಮಾಹಿತಿ. ನಾನು ಕರಾವಳಿ ಪಹರೆಯವರ ಬಗ್ಗೆ ಹೇಳುತ್ತೇನೆ. ಕರಾವಳಿ ಪಹರೆಯವರು ಇದೊಂದು ಅರೆ ಮಿಲಿಟರಿ ಪಡೆಯಾಗಿದೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಕರಾವಳಿ ತೀರವನ್ನು ರಕ್ಷಿಸುವುದು ಇದರ ಜವಾಬ್ದಾರಿಯಾಗಿದೆ. ಬಿರುಗಾಳಿ, ಚಂಡಮಾರುತ, ಸುನಾಮಿ ಅಂತ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯವನ್ನು ಕೈಗೊಳ್ಳುತ್ತದೆ. ಅಕ್ರಮ ಒಳನುಸುವಿಕೆ, ಕಳ್ಳ ಸಾಗಾಣಿಕೆ ಮುಂತಾದವುಗಳನ್ನು ತಡೆಗಟ್ಟುವುದು ಇದರ ಪ್ರಮುಖ ಕಾರ್ಯವಾಗಿದೆ. ನಾನು ಕೇಂದ್ರ ಕೈಗಾರಿಕೆ ಭದ್ರತಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ. ಇಂದು ವಿಶ್ವದ ಅತಿ ದೊಡ್ಡ ಕೈಗಾರಿಕೆ ಭದ್ರತಾ ಪಡೆ ಸುಮಾರು 1,40,000 ದೇಶಗಳು ಇದರಲ್ಲಿದ್ದಾರೆ. ಇಂದು ದೇಶದ 300ಕ್ಕೂ ಹೆಚ್ಚು ಸರ್ಕಾರ, ಖಾಸಗಿ ಯೋಧರು ಕೈಗಾರಿಕೆಗಳು ಮತ್ತು ಪಡೆಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ. ಇಲ್ಲದೆ ವಿಮಾನ ನಿಲ್ದಾಣ, ಬಂದರುಗಳು, ರೈಲ್ವೆ ನಿಲ್ದಾಣ, ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿಗೂ ಮತ್ತು ಇಷ್ಟು ನನ್ನ ಮಾಹಿತಿ. ನಾನು ಸಹಾಯಕ ರಕ್ಷಣಾ ಸೇವೆಗಳ ಬಗ್ಗೆ ಹೇಳುತ್ತೇನೆ. ದೇಶಾದ್ಯಂತ ಯುವಕರ ಸೇವೆಯಲ್ಲಿ ದೇಶ ಮತ್ತು ದೇಶ ಪ್ರೇಮವನ್ನು ಬೆಳೆಸಲು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. NCC, ನ್ಯಾಷನಲ್ ಕ್ಯಾಡೆಟ್ ಕೋರ್, ಸಾಮೂಹಿಕ ಜೀವನದ ಪ್ರಧಾನ ನಾಯಕತ್ವ ಮುಂತಾದ ಗುಣಗಳನ್ನು NCC ಕಲಿಸುತ್ತದೆ. ಈ ತರಬೇತಿ ಪಡೆದವರಿಗೆ ಸೇನೆಯನ್ನು ಸೇರಲು ವಿಶೇಷವಾದ ಆದ್ಯತೆಯನ್ನು ನೀಡಲಾಗಿದೆ. ಉನ್ನತ ವ್ಯಾಸಂಗಕ್ಕೂ ವಿದ್ಯಾರ್ಥಿಗಳಿಗೂ ಇದರಿಂದಾಗಿ ಮೀಸಲಾತಿ ದೊರೆಯುತ್ತಿದೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಯುವಕರು ಮತ್ತು ಯುವತಿಯರು NCC ಸೇರಬಹುದು. ಒಟ್ಟಿನಲ್ಲಿ ರಾಷ್ಟ್ರ ರಕ್ಷಣೆ ಹೊಣೆಗಾರಿಕೆಯನ್ನು ಮೂಡಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಶಿಸ್ತು ಮತ್ತು ಒಗ್ಗಟ್ಟು ಇದರ ಧ್ಯೇಯವಾಕ್ಯವಾಗಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಒಂದಿಷ್ಟು ಮಾಹಿತಿ. ರೆಡ್ ಕ್ರಾಸ್ ಸಂಸ್ಥೆಯು ಭಾರತಾದ್ಯಂತ 1100 ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರ ಅಧ್ಯಕ್ಷರು ಇತರ ಅಧ್ಯಕ್ಷರಾಗಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯವೆಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಇಷ್ಟು ನನ್ನ ಮಾಹಿತಿ. ನಾಗರಿಕ ಪೊಲೀಸ್ ಪಡೆಗಳು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿವೆ. ರಾಜ್ಯ ಪೊಲೀಸ್ ಪಡೆಗಳು ವ್ಯಾಪ್ತಿ ರಾಜ್ಯಕ್ಕೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರವು ತನ್ನದೇ ಆದ ಪೊಲೀಸ್ ಪಡೆಗಳನ್ನು ಸ್ಥಾಪಿಸಿದೆ. ರಾಷ್ಟ್ರೀಯ ರಕ್ಷಣಾ ದಳವು ಗಣ್ಯರಿಗೆ ರಕ್ಷಣೆ ನೀಡುತ್ತದೆ. ದೇಶದಲ್ಲಿ ಆಂತರಿಕ ಭದ್ರತೆ ಮತ್ತು ಭಯೋತ್ಪಾದನೆಗೆ ಹೆಚ್ಚು ಒತ್ತು ನೀಡುತ್ತದೆ. ಬಾಂಬ್ ನಿಷ್ಕ್ರಿಯ ದಳ ಇದಕ್ಕೆ ಪೂರಕವಾಗಿದೆ. ಇಷ್ಟು